ಅಯ್ಯಯ್ಯೋ, ಅವ್ರಿಗೆ ಅಂತ ಜ್ಯೂಸ್ ಮಾಡಿ ಅದರಲ್ಲಿ ಔಷಧಿ ಹಾಕಿದೆ, ಅದನ್ನ ಅತ್ತೆ ಕುಡಿದ್ಬಿಟ್ರು. ಏನಾಗುತ್ತೋ ಏನೋ, ಹೋಗಿ ಹೇಳ್ಬಿಡ್ಲಾ? ಬೇಡ, ಮಾಡದೇ ಇರೋ ತಪ್ಪಿಗೆ ಬಾಯಿಗೆ ಬಂದಂಗೆ ಬೈತಾರೆ. ನಾ ಈ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಕತೆ ಮುಗ್ದೋಯ್ತು. ಬೇಕು ಅಂತಾನೆ ಔಷಧಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಔಷಧಿ ಕೊಟ್ಟು ಅಕ್ಕಂಗೆ ಫೋನ್ ಮಾಡಿ ಕೇಳ್ತೀನಿ ಏನಾಗ್ಬೋದು ಅಂತ. ಇವ್ರು ಯಾಕೋ ಪಿಕ್ ಮಾಡ್ತಿಲ್ಲ, ಅಲ್ಲಿಗೆ ಹೋಗಿ ಮಾತಾಡ್ಕೊ ಬರ್ತೀನಿ. ಸಿಸ್ಟರ್, ಏನ್ ನೋಡಿ ಫೋನ್ ನೋಡ್ಕೊಂಡು ಬರ್ತಿದ್ದೀರಾ? ನೀವು ಯಾವ್ದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಿರೋ ಹಾಗಿದೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಂಗೆ ನಿಮ್ ಕಣ್ಣಿಗೆ ನೋಡೋರೆಲ್ಲ ಕುಡುಕರಾಗೆ ಕಾಣಿಸ್ತಾರೆ ಬಿಡಿ. ನನ್ ಕಣ್ಣಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಕಣ್ಣಿಗೆ ಕಾಣೋ ಹಾಗೆ ನಡ್ಕೋತಿದ್ದೀರಾ ನೀವು. ಅಲ್ಲ, ನೀವ್ ಯಾವಾಗ ಅವ್ರ ಜೊತೆನೆ ಇರ್ತೀರಾ? ಅವ್ರಿಗೆ ಬುದ್ಧಿ ಹೇಳೋದಕ್ ಆಗಲ್ವಾ ನಿಮ್ಗೆ? ಕೆಲ್ಸದ ಟೈಮಲ್ಲಿ ಗಂಟು ಪೂರ್ತಿ ಕುತ್ಕೊಂಡು ಓಡಾಡ್ತಿದ್ದಾರೆ, ಅದು ಸರಿ ಇಲ್ಲ ತಪ್ಪು ಅಂತ ಬುದ್ಧಿ ಹೇಳೋದಕ್ಕಾಗಲ್ವಾ ನಿಮ್ಗೆ? ಬುದ್ಧಿ ನಿಮ್ಗೆ ಹೇಳ್ಬೇಕು ಸಿಸ್ಟರ್. ಮದ್ವೆ ಆಗಿ 1 ವರ್ಷ ಆಗ್ತಾ ಬಂತು, ಅವನೇನು ಅಂತ ಇನ್ನೂ ನಿಮಗೆ ಗೊತ್ತಾಗ್ತಿಲ್ವಾ? ನೀವು ಕೊಡ್ಸಿರೋ ಕಾರಣ ತೇರಾಗಿ ನೋಡ್ಕೊಂತ ಇದ್ದಾನ ಅವನು, ಅದಕ್ಕೆ ಅಪಚಾರ ಮಾಡ್ತಾನ ಅವನು. ಅವ್ನು ಕುಡಿಬೇಕು ಅನ್ಸಿದ್ರೆ ಕುಡ್ದು ಶೆಡ್ಡಲ್ಲೋ ಕಾರಲ್ಲೋ ಮಲ್ಕೊಂತಾನೆ ಹೊರ್ತು ಬೇರೆ ಯಾರನ್ನೂ ಹಿಂದೆಗಡೆ ಕೂರಿಸ್ಕೊಂಡು ಅವ್ರ ಜೀವದ ಜೊತೆ ಆಟ ಆಡಲ್ಲ. ಕುಡಿದು ಸೈಕಲ್ ಓಡಿಸ್ತೀನಿ ಅಂದ್ರೆ ನಮಗೆ ಬುದ್ಧಿ ಹೇಳೋನವನು, ಅವನು ಈ ಕೆಲಸ ಮಾಡ್ತಾನ? ಸಿಸ್ಟರ್, ನಂಬಿಕೆಗೆ ಇನ್ನೊಂದು ಹೆಸ್ರೆ ನಮ್ಮ ಸೂರ್ಯ. ಅಂಥವನು ನಿಮ್ಮನ್ನು ನಂಬಿದ್ದಾನೆ. ಈ ಸಮಯದಲ್ಲಿ ಎಲ್ಲರೂ ಹಾಗೆ ನೀವು ನಡ್ಕೋಬೇಡಿ. ಎಲ್ಲೋ ಏನೋ ತಪ್ಪಾಗಿದೆ, ಅದನ್ನ ಸರಿ ಮಾಡಿ ಸಿಸ್ಟರ್. ಬರ್ತೀನಿ. ಏನ್ ಮೀನಾ? ಅಕ್ಕ, ಒಂದ್ ದೊಡ್ಡ ಎಡವಟ್ ಆಗ್ಬಿಟ್ಟಿದೆ. ಏನದು? ಅಕ್ಕ, ನಮ್ಮ ಮನೆಯವ್ರಿಗೆ ಅಂತ ಜ್ಯೂಸ್ ಮಾಡಿ ನೀವು ಕೊಟ್ಟಿದ್ದಲ್ಲ ಪೌಡ್ರು, ಅದನ್ನ ಅದ್ರೊಳಗಡೆ ಹಾಗಿಟ್ಟಿದ್ದೆ. ನಮ್ಮ ಅತ್ತೆ ಗೊತ್ತಿಲ್ಲದಲ್ಲೇ ಕುಡ್ದು ಬಿಟ್ಟಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ ಅಂತ ತುಂಬಾ ಭಯ ಆಗ್ತಿದೆ ಅಕ್ಕ. ಓ, ಇಂಥ ಕೆಲಸನ ಸ್ವಲ್ಪ ಹುಷಾರಾಗಿ ಮಾಡೋದಲ್ವಾ ಮೀನಾ? ಅಂದ್ರೆ ಅಪಾಯ ಏನಾದ್ರು? ಏನು ಆಗಲ್ಲ ಮೀನಾ, ಸ್ವಲ್ಪ ಹೊತ್ತು ಹೊಟ್ಟೆ ಕೆಡಬಹುದು ಅಷ್ಟೇ. 1-2-3 ಗಂಟೆ ಸರಿ ಹೋಗ್ಬಿಡುತ್ತೆ. ಸ್ವಲ್ಪ ಹಣ್ಣುಗಳು ತರಕಾರಿಗಳು ಕೊಡು, ಏನಾದ್ರೂ ಹಿಂಸೆ ಆಗ್ತಿದ್ರೆ ಬೇಗ ಸರಿ ಹೋಗುತ್ತೆ. ಅಷ್ಟೇ ಅಲ್ವಾ ಅಕ್ಕ? ಅಷ್ಟೇ ಕಣಮ್ಮ, ಇದು ಔಷಧಿ, ವಿಷ ಅಲ್ಲ. ಸರಿ ಅಕ್ಕ. ಫೋನ್ ಮಾಡಿ ಹೇಳೋದಲ್ವೇನಮ್ಮ ಇದ? ಅಕ್ಕ, ನಿಮ್ ಮೊಬೈಲ್ಗೆ ಫೋನ್ ಮಾಡಿದೆ, ಅದ್ರ ನಾಟ್ ರೀಚಬಲ್ ಅಂತ ಬಂತು. ಅದಕ್ಕೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡೋಣ ಅಂತ ಬಂದೆ. ಸರಿ ಸರಿ ಹೋಗು. ಸರಿ ಅಕ್ಕ, ಥ್ಯಾಂಕ್ಸ್. ಏನ್ ಗುರು, ಹೆಣ್ಮಕ್ಳೆಲ್ಲ ಬಾರಿ ಬರಂಗ ಆಗ್ಬಿಟ್ಟಿದೆ, ಕಾಲ ಕೆಟ್ಟೋಗಿದೆ ಗುರು. ಮಗ, ಮೂವಿಗೆ ಹೋಗಿ ಬರು. ಏಯ್, ಮೂವಿಗೆ ಹೋಗಿ ಏನೋ ಮಾಡ್ತೀವಿ, ಅರಿವಿ ತಾನೇ ತಗೋತೀವಿ, ಅದಕ್ಕಿಂತ ಒಳ್ಳೆ ಕಂಟೆಂಟೇ ಸಿಗುತ್ತೆ ಅಲ್ಲಿ. ಹಾಯ್ ಫ್ರೆಂಡ್ಸ್, ದೊಡ್ಡವ್ರಿಗೆಲ್ಲ ನಮಸ್ಕಾರ. ನಮ್ಮ ದೇಶದ ಪ್ರಗತಿ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಾರ್ಮಲ್ ಆಗಿ ನಲ್ಲಿ ಹತ್ರ ನಿಂತು ನೀರ್ಗೋಸ್ಕರ ಕಾಯೋ ಹೆಂಗಸರನ್ನ ನೋಡಿರ್ತೀವಿ, ಆದ್ರೆ ಇಲ್ಲೊಬ್ರು ಬಾರ್ ಮುಂದೆ ಕ್ಯೂ ಅಲ್ಲಿ ನಿಂತು ಕಾಯ್ತಿರೋದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಬಾರ್ ಓಪನ್ ಮಾಡೋದಕ್ಕಿಂತ ಮುಂಚೆ ಬಂದು ಕಾಯ್ತಾ ಇರೋ ಗಂಡಸರೇ ಒಂದ್ ಕಡೆ ಆದ್ರೆ, ಇವರೇ ಒಂದ್ ಕಡೆ ಆತ್ರದಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಯಾವ ಬ್ರ್ಯಾಂಡು ಇನ್ನೂ ಹ್ಯಾಂಗ್ ಓವರ್ ಇದೆಯಾ ಇಲ್ಲ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದ್ಯಾ? ಹೌದು ಮೇಡಮ್. ಏನಾದ್ರು ಪರ್ಸನಲ್ ಪ್ರಾಬ್ಲಮಾ, ಇಲ್ಲ ಮನೇಲಿ ಏನಾದ್ರು ಸಮಸ್ಯೆನಾ, ಡೌರಿ ಕೇಸಾ, ಇಲ್ಲ ಫ್ರೆಂಡ್ಸ್ ಏನಾದ್ರು ಈ ಅಭ್ಯಾಸನ ಹೇಳ್ಕೊಟ್ರಾ? ಹೇಳಿ ಮೇಡಮ್. ಸ್ವಲ್ಪ ಹತ್ರ ಬರ್ತೀರಾ? ಹೇಳಿ ಮೇಡಮ್. ಇನ್ನೊಂದು ಸ್ವಲ್ಪ ಸರ್. ಏನು ಎತ್ತ ಅಂತ ವಿಚಾರಿಸ್ದೆ, ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬಿಡ್ತೀರಾ? ನಿಮ್ಮಂತವ್ರು ಮಾಡಿರೋ ಕೆಲ್ಸಕ್ಕೆ ಇವತ್ ನಾನ್ ಇಲ್ಲಿ ಬಂದು ನಿಂತಿರೋದು. ಏನ್ ಮೇಡಮ್ ಹೇಳ್ತಾ ಇದ್ದೀರಾ? 3 ದಿನಕ್ಕಿಂತ ಮುಂಚೆ ನಮ್ಮ ಮನೆಯವರು ಕಸ್ಟಮರ್ನ ಡ್ರಾಪ್ ಮಾಡಕ್ಕೆ ಅಂತ ಇಲ್ಲಿಗೆ ಬಂದಿದ್ರು. ಅವ್ರು ಇಲ್ಲಿ ಇದ್ರು ಅಂದ್ ಮಾತ್ರಕ್ಕೆ ಕುಡ್ದು ಕ್ಯಾಬ್ ಓಡಿಸಿ ಜನಗಳ ಪ್ರಾಣ ತೆಗಿತಿದ್ದೀರಾ ಅಂತ ನಿಮ್ಮಂತ ಒಬ್ಬ ಬೇಕು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾನೆ. ಇದರಿಂದ ಇವತ್ತು ನಮ್ ಜೀವನನೇ ಹಾಳಾಗಿದೆ. ನನ್ ಗಂಡ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅದೇನು ಗೊತ್ತಿಲ್ಲದೆ ಬಾಯಿಗೆ ಬಂದಂಗ್ ನನ್ ಬಗ್ಗೆ ಹೇಳ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಿಮ್ ಹಸ್ಬೆಂಡ್ಗೆ ನ್ಯಾಯ ಕೊಡ್ಸೋದಕ್ಕೆ ಯಾವ ರೀತಿ ಹೋರಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ?
ಇದು ನಿಮ್ಗೆ ಸರಿ ಅಂತ ಅನ್ಸುತ್ತೇನ್ರಿ? ಹಾ, ಏನೇ ಆದ್ರೂ ಅದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ಕೊತಿದ್ದೀರಲ್ಲ. ಆಗಲ್ಲ ಮೇಡಮ್, ನಿಮಗೆ ಹೆಲ್ಪ್ ಮಾಡಬೇಕು ಅಂತ. ನಿಮ್ ಯಾವ ಹೆಲ್ಪ್ ನನಗ್ ಬೇಕಾಗಿಲ್ಲ. ನೀವು ಲೈಮ್ ಲೈಟ್ ಬರ್ಬೇಕು ಅಂತ ನಮ್ ಜೀವನನ ಯಾಕ್ರಿ ಕತ್ಲೆ ಪ್ರಪಂಚ ತಳ್ತಿದ್ದೀರಾ? ನಿಮ್ ಕೈಲಾದ್ರೆ ದೊಡ್ಡವ್ರು ಇರ್ತಾರಲ್ಲ, ಅವ್ರ ವಿಡಿಯೋ ಮಾಡಿ ನಿಮ್ ಶಕ್ತಿನ ಅಲ್ಲಿ ತೋರ್ಸ್ರಿ. ಇನ್ನು ಇಲ್ಲೇ ಇದ್ರೆ ನಿಮ್ ಬಂಡವಾಳ ಎಲ್ಲ ನಾನ್ ವಿಡಿಯೋ ಮಾಡ್ಬೇಕಾಗತ್ತೆ. ಹೊರಡ್ರಿ ಇಲ್ಲಿಂದ. ಅವ್ನು ಯಾರು ಬೇಕಿತ್ತು? ಅಣ್ಣ, ಓನರ್ನ ನೋಡ್ಬೇಕಿತ್ತು. ಐರಿ ಬರ್ತಾರೆ. ಮೇಡಮ್ ಇವರೇ. ಸರ್ ನಮಸ್ತೆ. ನಮಸ್ಕಾರ. ಏನಮ್ಮ? 2 ದಿನಕ್ಕೆ ಮುಂಚೆ ನಮ್ಮ ಮನೆಯವ್ರು ಇಲ್ಲಿಗೆ ಬಂದಿದ್ರು. ಓ, ಈಗ ಕಾಣ್ತಾ ಇಲ್ವಾ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ. ಅಯ್ಯೋ ಅದಲ್ಲ ಸರ್, ನಮ್ಮ ಮನೆಯವ್ರು ಇಲ್ಲಿಗೆ ಬಂದು ಕುಡ್ದು ಕಾರ್ ಓಡಿಸ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಓ, ಆ ವಿಡಿಯೋ ನಿಮ್ ಗಂಡಂದೇನಾ? ಹೌದು ಸರ್. ಆ ವಿಡಿಯೋ ಆಗದಾಗಿಂದ ನಮ್ ಬಾರ್ಗೆ ಕೆಟ್ಟ ಹೆಸರು ಬಂದಿದೆ ಕಣಮ್ಮ. ಯಾಕಾದ್ರೂ ಅಂತವ್ರೆಲ್ಲ ನಮ್ ಬಾರ್ಗೆ ಬರ್ತಾರ ಏನೋ. ಸರ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ಅವತ್ತವ್ರು ಇಲ್ಲಿಗೆ ಬಂದಿದ್ದು ನಿಜಾನೇ, ಆದ್ರೆ ಅವ್ರು ಕುಡ್ದಿಲ್ಲ ಸರ್. ಯಾರೋ ಅವ್ರು ಕುಡ್ದು ಕಾರ್ ಓಡಿಸಿದ್ದಾರೆ ಅಂತ ತಪ್ಪಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದನ್ನ ನೋಡಿ ಪೊಲೀಸರು ಕಾರ್ ತಗೊಂಡು ಹೋಗಿದ್ದಾರೆ. ಈಗ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕುಡ್ದು ಕಾರ್ ಓಡಿಸುವಂತ ತಪ್ಪು ನನ್ನ ಗಂಡ ಯಾವತ್ತೂ ಮಾಡಲ್ಲ ಸರ್. ಕಾರ್ ಓಡಿಸೋದು ಒಂದೇ ಅವ್ರಿಗೆ ಗೊತ್ತಿರೋ ಕೆಲಸ. ನಮ್ಮ ಇಡೀ ಜೀವನನೇ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ನಾನೇನಮ್ಮ ಮಾಡಕ್ಕಾಗತ್ತೆ? ಬಾರ್ಗ್ ಬಂದ್ಮೇಲೆ ಯಾರಮ್ಮ ಕುಡಿದೇ ಹೋಗ್ತಾರೆ? ಸರ್, ನಮ್ಮ ಮನೆಯವ್ರು ಕೊಡ್ತಿಲ್ಲ ಸರ್. ನೀವು ಮನ್ಸು ಮಾಡಿದ್ರೆ ಸತ್ಯ ಏನು ಅನ್ನೋದನ್ನ ಕಂಡುಹಿಡಿಬಹುದು. ನಾನೇಗಮ್ಮ ಕಂಡಿಡಿಯಕ್ಕಾಗತ್ತೆ? ಸರ್, ನಿಮ್ ಬಾರಲ್ಲಿ ಎಲ್ಲಾ ಕಡೆ CC ಕ್ಯಾಮ್ರಾ ಇಟ್ಟಿದ್ದೀರಲ್ಲ, ಅದನ್ನ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗ್ಬೋದು ಸರ್. ವ್ಯಾಪಾರ ಮಾಡೋ ಟೈಮಲ್ಲಿ ಏನಮ್ಮ ನೀನ್ ಹಿಂಸೆ? ಹೋಗಮ್ಮ ಸುಮ್ಮನೆ, ನಾನೇನು ಮಾಡಕ್ಕಾಗಲ್ಲ. ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿತೀನಿ ಸರ್, ಪ್ಲೀಸ್ ಸರ್. ಅವ್ರು ಕೊಡ್ತಿಲ್ಲ ಅಂತ ಎಷ್ಟೇ ಹೇಳಿದ್ರು ಯಾರು ನಂಬ್ತಿಲ್ಲ. ಇಡೀ ಊರೇ ಅವ್ರನ್ನ ಅವಮಾನ ಮಾಡ್ತಿದೆ ಸರ್. ನನ್ನನ್ನು ನಿಮ್ಮ ಮಗಳು ಅಂತ ಅನ್ಕೊಂಡು ಇದು ಒಂದು ಸಹಾಯ ಮಾಡಿ ಸರ್, ಪ್ಲೀಸ್ ಸರ್. ಎಷ್ಟೋ ಮನೆಗಳು ಹಾಳಾಗ್ತಿದ್ರು, ಇಲ್ಲಿ ಬಂದವನ್ನ ಸಂತೋಷ ಪಡಿಸ್ ಕಳಿಸ್ತೀರಾ. ಮೊದಲನೇ ಸರಿ ಒಂದ್ ಮನೆತನದ ಮರ್ಯಾದೆನ ಕಾಪಾಡಿದ ಪುಣ್ಯ ನಿಮಗ್ ಸಿಗತ್ತೆ. ಪ್ಲೀಸ್ ಸರ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏನಮ್ಮ ನೀನು ಹೀಗೆ ನೋಡ್ತಿದ್ರೆ ನನಗೂ ಬೇಜಾರಾಗ್ತಾ ಇದೆ. ಸರಿ ಇರಮ್ಮ ಒಂದು ನಿಮಿಷ. ಸಂತೋಷ ಅಣ್ಣ, CCTVದು ಮೊನ್ನೆದು ಫುಟೇಜು ಸ್ವಲ್ಪ ತೋರಿಸಿ ಇವ್ರಿಗೆ. ಸರಿ ಅಣ್ಣ. ತುಂಬಾ ಥ್ಯಾಂಕ್ಸ್ ಸರ್. ಇಲ್ಲಿ ಹೋಗಮ್ಮ. ನೀನು ಹೇಳ್ದಾಗೆ ಇಲ್ಲಿಗೆ ಬರೋರೆಲ್ಲ ತುಂಬ ಜನ ಮನೆ ಹಾಳು ಮಾಡೋರೆ. ಮನೆ ಉದ್ಧಾರ ಮಾಡೋಕ್ಕೆ ಬಾರಕ್ಕೆ ಬಂದಿದ್ಯಾ ಅಂದರೆ ನಾವು ಕೂಡ ಸಹಾಯ ಮಾಡ್ತೀವಿ. ಹೋಗಮ್ಮ, ಕೌಂಟ್ರ್ ಹತ್ರ ಹೋಗು, ತೋರಿಸ್ತಾರೆ. ನಾವು 2 days ಬ್ಯಾಕ್ ವಿಡಿಯೋನ. ಹೌದಣ್ಣ, ಮಧ್ಯಾಹ್ನ 12:30 ಆಸುಪಾಸು. ಮೇಡಮ್ ಅವ್ರು ಬಂದು ಕೂತಿದ್ರೆ ಅಷ್ಟೇ, ಕುಡ್ದಿಲ್ಲ. ನೀರು ಮಿಕ್ಸ್ ಮಾಡ್ತಿದ್ದಾರೆ ಮೇಡಮ್. ಅದು ಬೇರೆ ಯಾರಿಗೂ ಕೊಟ್ಟಿದ್ದಾರೆ. ಅಣ್ಣ ಅಲ್ಲೊಬ್ರು ವಿಡಿಯೋ ಮಾಡ್ತಿದ್ದಾರೆ ನೋಡಿ. ಅಣ್ಣ ಸ್ವಲ್ಪ ಪಾಸ್ ಮಾಡಿ. ಅಣ್ಣ, ಇವನು ಕಾಗೆ ಸುಬ್ಬ. ನಿಮ್ಗೆ ಗೊತ್ತಮ್ಮ ಇವರು? ಇವನು ದೊಡ್ಡ ಪರೋಡಿ ಅಣ್ಣ. ಅವ್ನು ಮಾಡಿದ ತಪ್ಪನ್ನ ನಮ್ಮ ಮನೆಯವ್ರು ಕೇಳಿದಿಕ್ಕೆ ಅವ್ರ ಮೇಲೆ ಕೋಪ ಇವನಿಗೆ. ಅದಕ್ಕೆ ಈ ರೀತಿ ಎಲ್ಲ ವಿಡಿಯೋ ಮಾಡಿ ಅದನ್ನ ಅವ್ನು ಬೇಕಾಗಿರೋ ರೀತಿ ಬದಲಾಯಿಸಿ ನಮ್ಮ ಮನೆಯವರು ಸಿಕ್ಕಾಕೊಳ್ಳೋ ರೀತಿ ಮಾಡಿದಾನೆ. ಅಣ್ಣ, ನಾನೊಂದು ನಂಬರ್ ಹೇಳ್ತೀನಿ, ಆ ನಂಬರ್ಗೆ ಈ ವಿಡಿಯೋನ ಶೇರ್ ಮಾಡ್ತೀರಾ? ಸರಿ ಮೇಡಮ್. ವಿಡಿಯೋ ಕಳಿಸಿದ್ದೀನಮ್ಮ ನೀವು ಕೊಟ್ಟಿರೋ ನಂಬರ್ಗೆ. ಥ್ಯಾಂಕ್ಸ್ ಅಣ್ಣ. ಹಲೋ ರವಿ. ರವಿ, ನಿನ್ ಫೋನ್ಗೆ ಒಂದು ವಿಡಿಯೋ ಕಳಿಸಿದ್ದೀನಿ. ಅದನ್ನ ತಗೊಂಡು ನಿಮ್ ಅಣ್ಣನ ಕಾರ್ ಸ್ಟ್ಯಾಂಡ್ ಹತ್ರ ಬಂದ್ಬಿಡು. ಯಾಕದ್ಗೆ ಏನಾಯ್ತು? ರವಿ, ನೀನ್ ಮೊದ್ಲು ಬಾ, ನಾನು ನಿಂಗೆ ಆಮೇಲೆ ಹೇಳ್ತೀನಿ. ಸರಿ ಅದ್ಕೆ
ಹ